ನಮ್ಮ ಅರಂತೋಡು ಪೇಟೆಯಲ್ಲಿ ಈ ಫುಡ್ ಪಾಯಿಂಟ್ ನವರ ಸಹ ಸಂಸ್ಥೆ ಇಂದು ಪ್ರಾರಂಭಗೊಂಡಿದೆ. ನಮಸ್ಕಾರ. ಹೋಟೆಲ್ ಉದ್ಯಮದಲ್ಲಿ ಎಷ್ಟೇ ಕಾಂಪಿಟೇಷನ್ ಬಂದರೂ ಕೂಡ ಸ್ವಚ್ಛತೆ ಜೊತೆಗೆ ಒಳ್ಳೆಯ ಫುಡ್ ಜೊತೆಗೆ ಒಳ್ಳೆಯ ಸರ್ವಿಸ್ ನೀಡಿದರೆ ಜನ ಪಕ್ಕಾ ಕೈ ಹಿಡಿತಾರೆ ಅನ್ನೋದಕ್ಕೆ ಇವರೇ ಕಾರಣ. ಹೌದು, ಹೋಟೆಲ್ ಉದ್ಯಮದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ನೀಡ್ತಾ ಇರುವಂತಹ ಫುಡ್ ಪಾಯಿಂಟ್ ನಮ್ಮ ಸುಳ್ಯ ಸಮೀಪದ ಪೈಚಾರ್ನಲ್ಲಿ ಕರೀಂ ಮಾಲಕತ್ವದ ಹೋಟೆಲ್ ಫುಡ್ ಪಾಯಿಂಟ್ ಕಳೆದ 9 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇದೀಗ ನಮ್ಮ ಅರಂತೋಡು ಪೇಟೆಯಲ್ಲಿ ಈ ಫುಡ್ ಪಾಯಿಂಟ್ನವರ ಸಹ ಸಂಸ್ಥೆ ಇಂದು ಪ್ರಾರಂಭಗೊಂಡಿದೆ. ಸೊ ಹಾಗಾಗಿ ನಾವು ಇಲ್ಲಿಗೆ ವಿಸಿಟ್ ಮಾಡಿರುವಂತಹದ್ದು ನಿಜವಾಗ್ಲೂ ಒಳ್ಳೆಯ ಲೊಕೇಶನ್ನಲ್ಲಿ ಈ ಫುಡ್ ಪಾಯಿಂಟ್ ಪ್ರಾರಂಭಗೊಂಡಿರುವಂತಹದ್ದು. ಇಲ್ಲಿ ಒಳ್ಳೆಯ ರೀತಿಯ ಮಾಂಸಾಹಾರಿ ಊಟಗಳು ಸಿಗುತ್ತೆ, ಜೊತೆಗೆ ಕ್ಯಾಟ್ರಿಂಗ್ ವ್ಯವಸ್ಥೆ ಇದೆ. ಒಳ್ಳೆಯ ರೀತಿಯ ಒಂದು ಎನ್ವೈರ್ಮೆಂಟ್ ಹೇಳ್ಬೋದು. ಯಾಕೆಂತ ಹೇಳಿದರೆ ಒಂಥರ ಹಳೆ ಮನೆಯ ರೀತಿ ಇರುವಂತಹ ಹೋಟೆಲ್ ಕೂಡ ಚೆನ್ನಾಗಿದೆ ಲುಕ್. ಸೊ ಹಾಗಾಗಿ ಇಲ್ಲಿರುವಂತಹ ಫುಡ್ಗಳೇನು, ಸ್ಪೆಷಾಲಿಟಿ ಏನು, ಜೊತೆಗೆ ಮಾಲಕರು ಕರೀಂ ಅವರು ಏನು ಹೇಳ್ತಾರೆ ಎಲ್ಲವನ್ನ ಕೂಡ ತೋರಿಸ್ತೀನಿ, ಬನ್ನಿ. ದಲ್ಲಿ ಒಂದು ಒಳ್ಳೆಯ ಹೋಟೆಲ್ನ ಅವಶ್ಯಕತೆ ಇತ್ತು. ಅದಕ್ಕೆ ತಕ್ಕಂತೆ ಕರೀಂ ಅವರು ಅದನ್ನು ವಿನ್ಯಾಸಗೊಳಿಸಿ ಇಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಮತ್ತು ಊರಿನ ಮತ್ತು ಆಸುಪಾಸಿನ ಜನರಿಗೆ ಬೇಕಾದಂಥ ಒಂದು ಒಳ್ಳೆಯ ಹೋಟೆಲನ್ನು ಪ್ರಾರಂಭಿಸುವ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಇದನ್ನು ನಿನ್ನೆ ಬಹುಮಾನ್ಯರಾದ ತಂಗಳವರು ದುವಾದ ಮುಖಾಂತರ ಆಶೀರ್ವಚನವನ್ನು ಕೊಟ್ಟಿದ್ದಾರೆ. ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದಾನೆ. ಮುಂದೆ ಈ ಒಂದು ಸಂಸ್ಥೆ ಮತ್ತು ಅವರ ಕುಟುಂಬ ಎಲ್ಲರೂ ಕೂಡ ಇದರಿಂದ ಹೆಚ್ಚು ಅಭಿವೃದ್ಧಿ ಹೊಂದಲಿ. ಜೊತೆಯಲ್ಲಿ ಈ ಪರಿಸರದ ಮತ್ತು ಪ್ರಯಾಣಿಕರಿಗೆ ರುಚಿಕರವಾದಂಥ ಆಹಾರವನ್ನು ನೀಡುವುದರ ಮುಖಾಂತರ ಅವರಿಗೂ ಕೂಡ ತೃಪ್ತಿಯಾಗಲಿ ಅಂತ ಹೇಳ್ತಕ್ಕಂಥ ಶುಭ ಹಾರೈಕೆಯೊಂದಿಗೆ ಒಂದು ಹೋಟೆಲ್ನ ಅವಶ್ಯಕತೆ ಇದೆ. ಅವರು ಸ್ವಚ್ಛತೆಗೆ ಆದ್ಯತೆ ಕೊಡುವರು. TMC ಅವರು ಸ್ವಚ್ಛ ಮತ್ತು ಒಳ್ಳೆಯ ತಿಂಡಿ ತಿನಿಸುಗಳು, ಊಟ ಉಪಹಾರಗಳು ಈ ಅರಂತೋಡಿಗೆ ಬೇಕು ಅವರ ಕನಸಾಗಿತ್ತು. ಆ ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಕಟ್ಟಡವನ್ನು ನೀಡಿ, ಅದೇ ರೀತಿ ನಮ್ಮ ಕರೀಮರು ಪೈಚಾರಿನಲ್ಲಿ ಫುಡ್ ಪಾಯಿಂಟನ್ನು ಸಂಸ್ಥೆ ನಡೆಸಿ ಆ ಮೂಲಕ ಅಪಾರದ ಅನುಭವ ಅವರ ಹೋಟೆಲ್ ಉದ್ಯಮದಲ್ಲಿ ಇದೆ. ಆ ನಿಟ್ಟಿನಲ್ಲಿ ಅವರ ಅರಂತೋಡಿಗೆ ಅವರ ಕೊಡುಗೆ ಬೇಕು ಅಂತೇಳಿ TM ಶಹೀದ್ ಅವರ ಮೇರೆಗೆ ಇವತ್ತು ಅವರು ಅರಂತೋಡಿನಲ್ಲಿ ಫುಡ್ ಪಾಯಿಂಟ್ ಅಂತ ಒಂದು ಹೋಟೆಲ್ ಉದ್ಯಮ ಸ್ಥಾಪಿಸಿ ಈ ಪರಿಸರಕ್ಕೆ ಒಳ್ಳೆಯ ತಿಂಡಿ ತಿನಿಸುಗಳು, ಊಟ ಉಪಹಾರಗಳನ್ನು ನಡೆಸುವ ರೀತಿಯಲ್ಲಿ ಅವರು ಅತ್ಯುತ್ತಮವಾಗಿ ಈ ಒಂದು ಹೋಟೆಲನ್ನು ಸಜ್ಜುಗೊಳಿಸಿದ್ದಾರೆ. ನನ್ನ ಜೊತೆ ಇದೀಗ ಈ ಒಂದು ಹೋಟೆಲ್ನ ಮಾಲಕರು, ನಾವು ಮುಂದೆ ಕೂಡ ಅವರನ್ನು ಮಾತಾಡಿಸಿದ್ದೆ. ಸೊ ಹಾಗಾಗಿ ಕರೀಂ ಅವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮುಂಚೆ ಕೂಡ ಬಂದಿದೆ ನಿಮ್ಮ ಹೋಟೆಲ್ಗೆ, ಅದು ನಮ್ಮ ಪೈಚಾರ್ ಪೇಟೆಗೆ. ಒಳ್ಳೆಯ ಲೊಕೇಶನ್, ಅದು ಕೂಡ ಇದು ಕೂಡ ಒಳ್ಳೆಯ ಲೊಕೇಶನ್. ಸೊ ಹಾಗಾಗಿ ಇಲ್ಲಿ ನೀವು ಪ್ರಾರಂಭ ಮಾಡಿದ್ದೀರಾ. ಸೊ ಹಾಗಾಗಿ ಹೇಗೆ ಅನಿಸ್ತಾ ಇದೆ ಸರ್, ಮಾತಾಡಿ ಅಂತ. ಮೇಡಮ್, ನಾನು 10 ವರ್ಷದಿಂದ ಪೈಚಾರ್ನಲ್ಲಿ ಹೋಟೆಲ್ ಫುಡ್ ಪಾಯಿಂಟ್ ಅಂತೇಳಿ ನಡೆಸ್ಕೊಂಡು ಬರ್ತಾ ಇದ್ದೇನೆ. ಇದೀಗ ನಮ್ಮ ಕಸ್ಟಮರ ಮೇರೆಗೆ ನಾನು ಇದೀಗ ನಮ್ಮ ತೆಕ್ಕಿಲ್ ಪ್ರಸ್ಥಾನದ TM ಶಹೀದ್ರವರು ಅವರ ಒಂದು ಇಂಟ್ರೆಸ್ಟ್ ಪ್ರಕಾರ ಈಗ ತೆಕ್ಕಿಲ್ನಲ್ಲಿ ಒಂದು ಉತ್ತಮವಾದ ಒಂದು ಹೋಟೆಲ್ ಬೇಕು ಅಂತೇಳಿ ಅವರು ನಮ್ಮೊಟ್ಟಿಗೆ ಮನವಿ ಮಾಡಿಕೊಂಡಾಗ ಅವರ ಮನವಿ ಮಾಡಿಕೊಂಡಾಗ ಎಸ್ ನಾನು ಬರ್ತೇನೆ ನೋಡುವ ಅಂತೇಳಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಒಂದು ಒಳ್ಳೆ ಸೆಟಪ್ನೊಂದಿಗೆ ಇದೀಗ ನಾವು ಇವತ್ತಿನ ದಿವಸ 9 ಗಂಟೆಗೆ ಅವರ ಕೈಯಿಂದ ಇನಾಗ್ರೇಷನ್ ಮಾಡುವ ಮೂಲಕ ಈ ಒಂದು ಹೋಟೆಲ್ ಪ್ರಾರಂಭಿಸಿದ್ದೇವೆ. ಸೊ ಹಾಗಾಗಿ ಅಲ್ಲಿ ಏನು ಸಿಗುತ್ತೆ ಇಲ್ಲಿ ಸಿಗುತ್ತಲ್ಲ ಸರ್, ಹೇಗೆ ಅಂತ ಫುಡ್ ವೈಸ್ ಏನು ಸ್ಪೆಷಾಲಿಟಿ ಇದೆ ಅಂತ? ನಮ್ಮದು ಅದೇ ಟೇಸ್ಟಲ್ಲಿ ಇಲ್ಲಿ ಕೊಡಬೇಕು ಅಂತ ನಮ್ಮದೊಂದು ಆಸೆ ಇದೆ. ಓಕೆ, ಏನೆಲ್ಲ ಫುಡ್ ಕೊಡ್ತೀರಾ ಸರ್, ಒಂದು ಹೇಳಿ ಬಿಡಿ ಲೈನ್ಸ್. ಫುಡ್ ನಮ್ಮದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಅರೇಬಿಯನ್, ಸೀ ಫುಡ್, ಹೋಮ್ ಫುಡ್, ಎಲ್ಲ ಥರದ ಫುಡ್ ಇದೆ. ಓಕೆ,
ಸೊ ಹಾಗಾಗಿ ಇಲ್ಲಿ ಅಂದರೆ ಏನು ಪ್ಲಸ್ ಪಾಯಿಂಟ್ ಇರ್ಬೋದು ಸರ್, ನಿಮಗೆ ತುಂಬ ಹೋಟೆಲ್ಗಳಿವೆ. ಸೊ ಹಾಗಾಗಿ ತುಂಬ ಹೋಟೆಲ್ಗಳಾಗತ್ತೆ, ಆ ಕಡೆ ಈ ಕಡೆ ಜನಗಳು ಒಮ್ಮೆ ಹೋಗ್ತಾರೆ ಬರ್ತಾರೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಏನು ನಿಮಗೆ ಫೋಕಸ್ ಆಗ್ಬೋದು ನಿಮ್ಮ ಪ್ರಕಾರ ಅಂತ? ಇಲ್ಲಿ ನಮ್ಮ ಟೇಸ್ಟ್ನ ಕಸ್ಟಮರ್ ನಮ್ಮ ಈ ಕಡೆಯವರು ಇದ್ದಾರೆ, ನಮಗೆ ಓಕೆ ಖಂಡಿತವಾಗಿ ಬರ್ತಾರೆ ಅಂತ ಹೇಳಿ ಒಂದು ಅನಿಸಿಕೆ ಇದೆ. ಅನಿಸಿಕೆ. ಸೊ ಹಾಗಾಗಿ ಲಾಸ್ಟ್ ಫೈನಲ್ ಏನು ಹೇಳ್ತೀರಾ ಸರ್ ಜನರು ನಮ್ಮ ಜೊತೆ ಒಂದು ಒಳ್ಳೆ 9 ವರ್ಷಗಳಿಂದ ಕೈ ಹಿಡಿದಿದ್ದಾರೆ. ಸೊ ಹಾಗಾಗಿ ಈ ಸತಿ ಕೂಡ ನಮ್ಮ ಸಹ ಸಂಸ್ಥೆ ನಿಮ್ಮ ಹೊಸ ಬ್ರಾಂಚಿಗೆ ಅವರು ಕೂಡ ಸಹಕಾರ ಮಾಡ್ತಾರೆ, ಖಂಡಿತವಾಗಿ ಬರ್ತಾರೆ ಅಂತ ಹೇಳುವಂತ ನಿಮ್ಮ ಮಾತು ಅಲ್ವಾ? ಹೌದು. ಓಕೆ ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೋಟೆಲ್ ಉದ್ಯಮ ಇನ್ನೂ ಕೂಡ ಬೆಳೀಲಿ. ಈಗ ನಾನು ಅವತ್ತು ಹಾರೈಸಿದ್ದೆ ನಿಮಗೆ ಇನ್ನೊಂದು ಆಗಲಿ ಅಂತ ಹೇಳಿ ಅಂತ. ಸೊ ಹಾಗಾಗಿ ಇದು ಈಗ 2 ಆಯಿತು, ಇನ್ನು ವಿಸ್ತಾರ ಆಗಿ ಅರಂತೋಡು ಆಯಿತು, ಇನ್ನು ಮಡಿಕೇರಿ ಸೈಡ್ ಕೂಡ ಹೋಗಲಿ ಅಂತ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾನು ಆಗಲೇ ಹೇಳಿದೆ, ಈ ಒಂದು ಅರಂತೋಡು ಪೇಟೆಯಲ್ಲಿ ಫುಡ್ ಪಾಯಿಂಟ್ನವರ ಸಹ ಸಂಸ್ಥೆ ಇಂದು ಪ್ರಾರಂಭಗೊಂಡಿದೆ ಅಂತ. ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ಹೇಳಿದರೆ ಕರೆಕ್ಟ್ ನೀವು ನೋಡ್ತಾ ಇರ್ಬೋದು, ನಮ್ಮ ತೊಡಿಕಾನ ದೇವಸ್ಥಾನಕ್ಕೆ ಹೋಗುವಂತಹ ದ್ವಾರ ಇದೆ, ಜೊತೆಗೆ ನಮ್ಮ ಆಟೋ ರಿಕ್ಷಾ ನಿಲ್ದಾಣ ಕಾಣಿಸ್ತಾ ಇದೆ ಅರಂತೋಡು ಪೇಟೆಯ. ಅದರ ಕರೆಕ್ಟ್ ಮುಂಭಾಗ ಈ ಒಂದು ಹೋಟೆಲ್ ಫುಡ್ ಪಾಯಿಂಟ್ ಪ್ರಾರಂಭಗೊಂಡಿರುವಂತಹದ್ದು ನೀವು ನೋಡ್ತಾ ಇದ್ದೀರಾ. ನಿಜವಾಗ್ಲೂ ಒಳ್ಳೆಯ ಲೊಕೇಶನ್ನಲ್ಲಿ ಈ ಹೋಟೆಲ್ ಪ್ರಾರಂಭಗೊಂಡಿದೆ. ಒಳಗಡೆ ಒಳ್ಳೆಯ ರೀತಿಯ ಉತ್ತಮವಾಗಿರುವಂತಹ ವ್ಯವಸ್ಥೆ ಇರುವಂತಹದ್ದು. ನೋಡೋದಕ್ಕೆ ಸಣ್ಣದಾಗಿದ್ರೂ ಕೂಡ ಇಲ್ಲಿ ಎಲ್ಲ ರೀತಿಯ ನಮ್ಮ ಪೈಚಾರ್ನಲ್ಲಿ ಯಾವ ರೀತಿಯ ಫುಡ್ಗಳು ಸಿಗುತ್ತೆ, ಮಾಂಸಾಹಾರಿ ಫುಡ್ಗಳು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ಉತ್ತಮ ರೀತಿಯ ಸರ್ವಿಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಇವತ್ತು ಪ್ರಾರಂಭ ಆದದ್ದು. ಸೊ ಹಾಗಾಗಿ ಜನಗಳು ಕಡಿಮೆ ಇದ್ದಾರೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಯಾವ ರೀತಿ ಕಾಣ್ತಾ ಇದೆ ಅಂತ, ಒಂಥರ ಹಳೆಯ ಮನೆಯ ರೀತಿಯ ಲುಕ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅದು ಕೂಡ ಒಂಥರ ಮನಸ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಬಂದಾಗ ಫುಡ್ ಸವಿಯೋದಕ್ಕೆ. ಸೊ ಹಾಗಾಗಿ ಎಲ್ಲ ರೀತಿಯ ಬೆಳಿಗ್ಗೆಯ ಉಪಹಾರದಿಂದ ಹಿಡಿದು ಸಂಜೆಯ ಫುಡ್ ತನಕ ಇಲ್ಲಿ ಸಿಗುತ್ತೆ. ಮಾಂಸಾಹಾರಿ ಫುಡ್ಗಳು, ಜ್ಯೂಸ್ಗಳು ಎಲ್ಲವೂ ಕೂಡ A to Z ಇಲ್ಲಿ ಸಿಗುವಂಥದ್ದು. ಜೊತೆಗೆ ನೀವೇನಾದರೂ ಫ್ಯಾಮಿಲಿ ಬರ್ತೀವಿ, ಫ್ಯಾಮಿಲಿಯನ್ನು ಕರ್ಕೊಂಡು ಬರ್ತೀವಿ, ನಮಗೆ ಪ್ರೈವೇಸಿ ಬೇಕು ಅಂತ ಹೇಳುವವರು ಈ ಒಳಗಡೆ ನಿಮಗೆ ಸ್ಪೇಸ್ ಇದೆ. ನೀವು ನೋಡ್ತಾ ಇರ್ಬೋದು, ವಿಶಾಲವಾಗಿರುವಂತಹ ಸ್ಪೇಸ್ ಕಾಣ್ತಾ ಇದೆ. ಒಳ್ಳೆಯ ರೀತಿಯ ಒಂಥರ ವಾತಾವರಣ ಇದೆ. ಜೊತೆಗೆ ನಮಗೆ ಇನ್ನೂ ಪ್ರೈವೇಸಿ ಬೇಕು, ನಾವು ಫ್ರೆಂಡ್ಸ್ ಜೊತೆಗೆ ಬರ್ತೀವಿ, ಬರ್ಡೇ ಪಾರ್ಟಿ ಅಥವಾ ಆ್ಯನಿವರ್ಸರಿ ಪಾರ್ಟಿನ ಮಾಡ್ತೀವಿ ಅಂತ ಹೇಳಿದ್ರೆ ಒಳ್ಳೆಯ ನಮಗೆ ನಾನ್ ವೆಜ್ ಫುಡ್ಡೇ ಬೇಕು ಅನ್ನುವಂಥವ್ರು ಇಲ್ಲಿಗೆ ಬರ್ಬೋದು. ಯಾಕೆಂತ ಹೇಳಿದ್ರೆ ನೋಡ್ತಾ ಇರ್ಬೋದು, ಆರಾಮ್ಸೆಯಾಗಿ ಕೂತ್ಕೊಂಡು ಒಳ್ಳೆಯ ರೀತಿಯ ಒಂಥರ ಮನೆಯ ವಾತಾವರಣ ಇರುವಂತಹ ಒಂದು ಲೊಕೇಶನ್ ಇದೆ. ಜೊತೆಗೆ ಒಳ್ಳೆಯ ಫುಡ್ ಕೊಡ್ತಾರೆ. ನಿಜವಾಗ್ಲೂ ನಾನು ನೋಡಿದ ಪ್ರಕಾರ ಫುಡ್ ಪಾಯಿಂಟ್ನವರು ಒಳ್ಳೆಯ ಫುಡ್ ಕೊಡುವಂಥ ಜೊತೆಗೆ ಒಳ್ಳೆಯ ಸರ್ವಿಸ್ ಕೊಡುವಂಥದ್ದು. ಸೊ ಹಾಗಾಗಿ ನೀವು ಬರಬೇಕು ಈ ಒಂದು ಅರಂತೋಡು ಪೇಟೆಯ ಫುಡ್ ಪಾಯಿಂಟ್ನವರ ಸಹ ಸಂಸ್ಥೆಗೆ. ನೋಡಿದ್ರಲ್ಲ, ಕರೀಂ ಅವರು ಹೇಳ್ತಾ ಇರುವಂತಹದ್ದು, ನಮ್ಮನ್ನು ಅವರೇ ಕರೆದು ಇಲ್ಲಿ ಈ ಹೋಟೆಲನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನಾವು ಒಳ್ಳೆಯ ಟೇಸ್ಟ್ ಕೊಡ್ತೀವಿ. ಸೊ ಹಾಗಾಗಿ ಜನರು ಬರ್ತಾರೆ ಅನ್ನುವಂತಹ ನಂಬಿಕೆ ಅವರಲ್ಲಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಅವರದ್ದು ಇನ್ನು ಯಾವುದೇ ಫಂಕ್ಷನ್ಗಳಿಗೆ ಮಾಂಸಾಹಾರಿ ಊಟಗಳನ್ನು ಕ್ಯಾಟ್ರಿಂಗ್ ಮಾಡ್ತಾರಂತೆ. ಜೊತೆಗೆ 1 ತಿಂಗಳು ಬಿಟ್ಟು, ಅಂದರೆ ಈಗ ಸ್ವಲ್ಪ ಸೆಟ್ ಆದಮೇಲೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರಂತೆ. ಸೊ ಹಾಗಾಗಿ ಒಳ್ಳೆಯ ಲೊಕೇಶನ್ ಇದೆ, ಒಳ್ಳೆಯ ಮಾತುಕತೆ, ಜೊತೆಗೆ ಸ್ವಚ್ಛತೆ ಇದೆ. ನಿಜವಾಗ್ಲೂ ಒಳಗಡೆ ಬಂದಾಗ ಕ್ಲೀನ್ ಕಾಣುತ್ತೆ. ಸೊ ಹಾಗಾಗಿ ನೀವು ಬರಬೇಕು ಈ ಒಂದು ಹೋಟೆಲ್ ಫುಡ್ ಪಾಯಿಂಟ್ನವರ ಸಹ ಸಂಸ್ಥೆ ಅರಂತೋಡಿಗೆ. ನಿಮಗೆ ಮಾಂಸಾಹಾರಿ ಊಟವನ್ನು ತಿನ್ನಬೇಕು ಅಂತ ಆಸೆ ಆದರೆ ಇಲ್ಲಿಗೆ ಬನ್ನಿ ಅಂತ ನಾನು ಚೂಸ್ ಮಾಡ್ತೀನಿ. ಜೊತೆಗೆ ಫಿಶ್ ಇದೆ, ನಾನ್ ವೆಜ್ಜಲ್ಲಿ ಚಿಕನ್, ಮಟನ್ ಎಲ್ಲವೂ ಕೂಡ, ಮತ್ತು ಬೆಳಗಿನ ತಿಂಡಿಗಳು, ಸಂಜೆಯ ಸ್ನ್ಯಾಕ್ಸ್ಗಳು, A to Z ಯಾವ ಫುಡ್ಗಳು ಬೇಕು ಎಲ್ಲವೂ ಸಿಗುತ್ತೆ. ಜೊತೆಗೆ ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿದ್ರೆ ಆರಾಮ್ಸೆ ಆಗಿ ಫ್ಯಾಮಿಲಿ ಕೂಡ ಇಲ್ಲಿ ಬಂದು ಊಟವನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ ನೀವು ಬನ್ನಿ ನಮ್ಮ ಈ ಒಂದು ಅರಂತೋಡಿನ ಫುಡ್ ಪಾಯಿಂಟಿಗೆ. ಇದಾಗಿತ್ತು ವಿಶೇಷ. ಕ್ಯಾಂಪರ್ಸನ್ನ ಮಧು ಕೃಷ್ಣ ಜೊತೆ ರಿಪೋರ್ಟರ್ ಹಸನ ಜಯನಗರ. ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.